ಕೊಪ್ಪಳ ಟೈಮ್ಸ್ಗೆ ಸ್ವಾಗತ. ನಮ್ಮ ಕೊಪ್ಪಳ ಟೈಮ್ಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಕ್ಲಿಕ್ ಮಾಡಿ. ನಾವು ಮಾಡುವ ವಿಡಿಯೋ ನಿಮಗೆ ಬರುತ್ತದೆ. ಮಿತ ಭಾಷೆ, ನಾಚಿಕೆ ಸ್ವಭಾವದ ಡಿ ಗುಕೇಶ್ 14ನೇ ಹಾಗೂ ಕೊನೆ ಸುತ್ತಿನ ಪಂದ್ಯದಲ್ಲಿ ಗೆದ್ದ ಬಳಿಕ ಭಾವುಕರಾಗಿ ಆನಂದ್ ಬಾಷ್ಪ ಸುರಿಸಿದರು. ಅಲ್ಲದೆ ಚೇರ್ನಿಂದ ಎದ್ದು ಎರಡೂ ಕೈಗಳನ್ನು ಮೇಲಕ್ಕೆತ್ತಿ ಸಂಭ್ರಮಿಸಿದರು. ಹೆಚ್ಚಾಗಿ ಗಂಭೀರವಾಗಿರುವ ಅವರ ಮುಖ ತುಂಬಾ ನಗು ಅರಳಿತು. ಹಿಂದಿನ ಗೆಲುವನ್ನು ನಿರೀಕ್ಷಿಸಿರದ ಕಾರಣ ಭಾವುಕನಾದೆ ಎಂದು ಗುಕೇಶ್ ಹೇಳಿದ್ದಾರೆ. ಒಟ್ಟಾರೆ ಬಹುಮಾನ ಮೊತ್ತ 21 ಕೋಟಿಗಳಲ್ಲಿ ಚಾಂಪಿಯನ್ ಗುಕೇಶ್ಗೆ 11.03 ಮತ್ತು ರನ್ನರ್ ಅಪ್ ರಿಲೇಗೆ 10.18 ದೊರೆಯಲಿದೆ. 18 ವರ್ಷ 8 ತಿಂಗಳು 14 ದಿನ ವಯಸ್ಸಿನ ಡಿ ಗುಕೇಶ್ ಅತಿ ಕಿರಿಯ ಚಾಂಪಿಯನ್ ಎನಿಸಿದ್ದಾರೆ. ರಷ್ಯಾದ ಗ್ಯಾರಿ ಕ್ಯಾಸ್ಟಿರೋವ್ 1988ರಲ್ಲಿ 22 ವರ್ಷ 6 ತಿಂಗಳು 27 ದಿನ ವಯಸ್ಸಿನ ಈ ಸಾಧನೆ ಮಾಡಿದ್ದು ಹಿಂದಿನ ದಾಖಲೆ. ಮ್ಯಾಗ್ನಸ್ ಕಾರ್ಲ್ಸೆನ್ 2013ರಲ್ಲಿ 22 ವರ್ಷ 11 ತಿಂಗಳು 24 ದಿನ ವಯಸ್ಸಿನ ಈ ಸಾಧನೆ ಮಾಡಿ ಕ್ಯಾಸ್ಟಿರೋವ್ ದಾಖಲೆ ಮುರಿಯುವ ಸನಿಯ ಹೋಗಿದ್ದರು. 1988ರಲ್ಲಿ 18ನೇ ವಯಸ್ಸಿನಲ್ಲಿ ಭಾರತದ ಮೊದಲ ಗ್ರ್ಯಾಂಡ್ ಮಾಸ್ಟರ್ ಎನಿಸಿದ್ದ ವಿಶ್ವನಾಥ್ ಆನಂದ್ 2000ರಲ್ಲಿ ಮೊದಲ ಬಾರಿ ವಿಶ್ವ ಚಾಂಪಿಯನ್ ಆದಾಗ ಅವರಿಗೆ 30 ವರ್ಷ ವಯಸ್ಸಾಗಿತ್ತು. ಕೆಲವೇ ಕ್ಷಣಗಳಲ್ಲಿ ಪ್ರಶಸ್ತಿ ಪ್ರದಾನ ಸಮಾರಂಭ ನಡೆಯಲಿದೆ. 14 ಕ್ಲಾಸಿಕ್ ಪಂದ್ಯಗಳಲ್ಲೇ ವಿಜೇತರ ನಿರ್ಧಾರವಾಗಿರುವುದರಿಂದ ಶುಕ್ರವಾರ ನಿಗದಿಯಾಗಿದ್ದ ಟೈ ಬ್ರೇಕರ್ ಕಾದಾಟ ರದ್ದಾಗಿದೆ. 7ನೇ ವಯಸ್ಸಿನಲ್ಲಿ ಚೆಸ್ ಆಡಲಾರಂಭಿಸಿದ ಡಿ ಗುಕೇಶ್ ಅವರ ತಂದೆ ಡಾಕ್ಟರ್ ರಜನಿಕಾಂತ್ ENT ಸರ್ಜನ್ ಮತ್ತು ತಾಯಿ ಪದ್ಮ ಮೈಕ್ರೋಬಯಾಲಜಿಸ್ಟ್. ಗುಕೇಶ್ 2006ರ ಮೇ 29ರಂದು ತಮಿಳುನಾಡಿನ ಚೆನ್ನೈನಲ್ಲಿ ಜನಿಸಿ ಅಲ್ಲೇ ಬೆಳೆದಿದ್ದರು. ಅವರ ಮಾತೃಭಾಷೆ ತೆಲುಗು, ಯಾಕೆಂದರೆ ಅವರ ಕುಟುಂಬದ ಮೂಲ ಆಂಧ್ರ ಪ್ರದೇಶದ ಗೋದಾವರಿ ಆಗಿದೆ. ಮಗನ ಚೆಸ್ ಕನಸನ್ನು ನನ್ನಸಾಗಿಸುವ ಸಲುವಾಗಿ ತಂದೆ ರಜನಿಕಾಂತ್ ವೈದ್ಯ ವೃತ್ತಿಯನ್ನು ತೊರೆದು ಮಗನೊಂದಿಗೆ ವಿವಿಧ ಚೆಸ್ ಟೂರ್ನಿಗಳಿಗೆ ಪ್ರಯಾಣಿಸುತ್ತಿದ್ದಾರೆ. 2015ರಲ್ಲಿ 9ನೇ ವಯಸ್ಸಿನಲ್ಲಿ ಏಷ್ಯನ್ ಸ್ಕೂಲ್ ಚೆಸ್ ಚಾಂಪಿಯನ್ ಮತ್ತು 2018ರಲ್ಲಿ ವಿಶ್ವ ಯೂತ್ ಚೆಸ್ ಚಾಂಪಿಯನ್ಶಿಪ್ ಗೆದ್ದಿರುವ ಗುಕೇಶ್ 2017ರಲ್ಲಿ ಅಂತಾರಾಷ್ಟ್ರೀಯ ಮಾಸ್ಟರ್ ಆಗಿದ್ದರು. 2019ರಲ್ಲಿ 12 ವರ್ಷ 7 ತಿಂಗಳು 17 ದಿನ ವಯಸ್ಸಿನಲ್ಲಿ ಗ್ರ್ಯಾಂಡ್ ಮಾಸ್ಟರ್ ಪಟ್ಟವೇರುವ ಮೂಲಕ ಈ ಸಾಧನೆ ಮಾಡಿದ ವಿಶ್ವದ 2ನೇ ಅತಿ ಕಿರಿಯ ಎನಿಸಿದ್ದರು. ಕೇವಲ 17 ದಿನ ಅಂತರದಲ್ಲಿ ಅವರು ರಷ್ಯಾದ ಸೆರ್ಗಿ ಕರಿಚೆಕಿನ್ ದಾಖಲೆ ಹಿಂದುಳಿದಿದ್ದರು. ನಂತರದಲ್ಲಿ ಭಾರತದವರೇ ಆದ ಅಭಿಮನ್ಯು ಮಿಶ್ರಾ 12 ವರ್ಷ 4 ತಿಂಗಳು ವಯಸ್ಸಲ್ಲಿ ಈ ಸಾಧನೆ ಮಾಡಿ ಗುಕೇಶ್ರನ್ನು 3ನೇ ಸ್ಥಾನಕ್ಕೆ ತಳ್ಳಿದ್ದರು. ಸ್ಪೀಡ್ ಚೆಸ್ ರೇಟಿಂಗ್ ನಲ್ಲಿ 2700 ಅಂಕ ಕಲೆ ಹಾಕಿರುವ 3ನೇ ಅತಿ ಕಿರಿಯ ಎನಿಸಿರುವ ಗುಕೇಶ್ 2750 ಅಂಕ ಕಲೆ ಹಾಕಿದ ಅತಿ ಕಿರಿಯ ಆಗಿದ್ದಾರೆ. ಕಳೆದ ವರ್ಷ ಹಾಂಗ್ಜೂ ಏಷ್ಯನ್ ಗೇಮ್ಸ್ ನಲ್ಲಿ ಗುಕೇಶ್ ರಜತ್ ಪದಕ ಒಲಿಸಿಕೊಂಡಿದ್ದರು. ಅಲ್ಲಿ ವರ್ಷ ಭಾರತ ತಂಡ ಚೊಚ್ಚಲು ಚೆಸ್ ಒಲಿಂಪಿಯಾಡ್ ಜಯಿಸುವಲ್ಲಿ ಗುಕೇಶ್ ನಿರ್ಣಾಯಕ ಪಾತ್ರ ನಿರ್ವಹಿಸಿದ್ದರು. ಟೂರ್ನಿಯ 10 ಪಂದ್ಯಗಳಲ್ಲಿ 8ರಲ್ಲಿ ಗೆದ್ದು 2ರಲ್ಲಿ ಡ್ರಾ ಸಾಧಿಸಿದ ಗುಕೇಶ್ ಇದೀಗ ವಿಶ್ವ ಚಾಂಪಿಯನ್ಶಿಪ್ ಪಟ್ಟವೇರಿ ಹೊಸ ದಾಖಲೆ ಸೃಷ್ಟಿಸಿದ್ದಾರೆ. ಸೋವಿಯತ್ ಯೂನಿಯನ್ ಶಾಲೆಗಳಲ್ಲಿ ಚೆಸ್ ಕಲಿಸುವುದನ್ನು ತಾನು 3 ದಶಕಗಳ ಹಿಂದೆ ನೋಡಿದ್ದೆ. ಸ್ಫೂರ್ತಿಯಿಂದ ವಿಶ್ವನಾಥ್ ಆನಂದ್ ಚೆಸ್ ನಲ್ಲಿ ಸ್ಥಾಪಿಸಿರುವ ಚೆಸ್ ಅಕಾಡೆಮಿ ದೇಶದ ಚೆಸ್ ಕ್ರಾಂತಿಯಲ್ಲಿ ಪ್ರಮುಖ ಪಾತ್ರ ವಹಿಸಿದೆ. 6ನೇ ವಯಸ್ಸಿನಲ್ಲಿ ಅಮ್ಮ ಸುಶೀಲಾರಿಂದ ಚೆಸ್ ಆಟವನ್ನು ಕಲಿತಿದ್ದ ವಿಶ್ವನಾಥ್ ಆನಂದ್ ಭವಿಷ್ಯದ ಚೆಸ್ ತಾರೆಯನ್ನು ಬೆಳೆಸುವಲ್ಲಿ ವಿಶೇಷ ಕೊಡುಗೆ ನೀಡುತ್ತಾ ಬಂದಿದ್ದಾರೆ. ಇದೀಗ 55 ವಯಸ್ಸಿನಲ್ಲಿ ಆನಂದ್ ವೃತ್ತಿಪರ ಚೆಸ್ ಆಟದಿಂದ ಸ್ವಲ್ಪ ವಿರಾಮದಲ್ಲಿದ್ದರೂ ಇನ್ನೂ ನಿವೃತ್ತಿ ಪಡೆದಿಲ್ಲ. ಚೆಸ್ ಒಲಿಂಪಿಯಾಡ್ ನಂತರ ವಿಶ್ವಕಪ್ ಚಾಂಪಿಯನ್ಶಿಪ್ ನಲ್ಲೂ ಗುಕೇಶ್ಗೆ ತಂದೆ ಸ್ಥಾನದಲ್ಲಿ ನಿಂತು ಆನಂದ್ ಮಾರ್ಗದರ್ಶನ ನೀಡಿದ್ದಾರೆ. 18 ವಿಶ್ವ ಚಾಂಪಿಯನ್ ಪಟ್ಟಿ ನೋಡೋಣ. ಮೊದಲನೆಯದಾಗಿ ಅಮೆರಿಕದ ವಿಲ್ಲೆಡ್ ಲೆರಿಕ್ಸ್, 2ನೇದಾಗಿ ಜರ್ಮನಿಯ ಇಮ್ಯಾನ್ಯುಯಲ್ ಲಾಸ್ಕರ್, 3ನೇದಾಗಿ ಕ್ಯೂಬಾದ ಜೂಸ್ ರೌಲ್ ಟ್ಯಾಬ್ಲಬಂಕಾ, 4ನೇದಾಗಿ ಫ್ರಾನ್ಸ್ನ ಅಲೆಕ್ಸಾಂಡರ್ ಅಲಾಬೈ, 15 ನೆದರ್ಲೆಂಡ್ನ ಮ್ಯಾಕ್ಸ್ ಯುವೆ, 6ನೇದು ರಷ್ಯಾದ ಮಿಲೈಲ್ ಬೋಟ್ಲಿನಿಕ್, 7ನೇವರು ರಷ್ಯಾದ ವಾಲಿ ಸ್ಟಿಕೋವ್, 8ನೇವರು ಲಾತ್ವಿಕಾದ ಮಿಖೈಲ್ ತಾಲ್, 9ನೇವರು ಟೈಗ್ರಾನ್ ವಿ ಪೆಟ್ರೋಲಿಯೆ, 10ನೇದು ರಷ್ಯಾದ ಬೋರಿಸ್ ಟ್ಯಾಗ್, 11ನೇವರು ಅಮೆರಿಕದ ಬಾಬಿ ಫಿಶರ್, 12ನೇವರು ರಷ್ಯಾದ ಅಟಾಲ್ ಕ್ಯಾಬರೋಲ್, 13ನೇವರು ರಷ್ಯಾದ ಗ್ಯಾರಿ ಕ್ಯಾಸ್ಟ್ರೋವ್, 14ನೇವರು ವಾಲ್ಡಿಮರ್ ಕ್ಲಾಸ್ಮಿಕ್, 15ನೇವರು ಭಾರತದ ವಿಶ್ವನಾಥ್ ಆನಂದ್, 16ನೇವರು ನಾರ್ವೆಯ ಮ್ಯಾಗ್ನಸ್ ಕಾರ್ಲ್ಸೆನ್, 17ನೇವರು ಚೀನಾದ ಡಿಂಗ್ ಲಿರೆನ್, 18 ನಮ್ಮ ಭಾರತದ ಡಿ ಗುಕೇಶ್. ವಿಶ್ವ ಚೆಸ್ ಚಾಂಪಿಯನ್ ಪಟ್ಟಿಯಲ್ಲಿ ಈ ಲಿಸ್ಟು ಹೀಗಿದೆ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಕೊಪ್ಪಳ ಟೈಮ್ಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಕ್ಲಿಕ್ ಮಾಡಿ. ನಾವು ಮಾಡೋ ವಿಡಿಯೋ ನಿಮಗೆ ಬರುತ್ತದೆ.